ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಫರ್ಮೆಂಟೇಷನ್ ಸ್ಟೋರೀಸ್ ಅಲ್ಲಿ ಪಿಜ್ಜಾ ತಿನ್ನಕ್ಕೆ ಹೋಗಿದ್ದೆ. ಅಲ್ಲಿ ನಾವು ಡೆವಿಲ್ಸ್ ಡಿಲೈಟ್ ಮತ್ತೆ ನಾರ್ಮಲ್ ಆಗಿ ತಗೊಳ್ಳೋ ಫಂಕಿ ಫಂಗೈನ ತಗೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಬರ್ತಾ ಮಿಲಾನದಲ್ಲಿ ಎರಡೆರಡು ಸತಿ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಮೇನ್ ಮ್ಯಾಟ್ರ್ ಇದಲ್ಲ, ನಾವು ಎಲ್ಲಿಗೆ ಹೋಗಿದ್ವಿ ಇವತ್ತು, ಏನೇನ್ ಮಾಡಿದ್ವಿ ಎಲ್ಲ ನೋಡೋಣ ಬನ್ನಿ. ಹೊಸದಾಗಿ ಸ್ಟುಡಿಯೋ ಮಾಡ್ಕೊಂಡ್ಮೇಲೆ ಇನ್ನ ಶೂಟ್ಸೇ ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಎಕ್ವಿಪ್ಮೆಂಟ್ಸ್ ಇಲ್ಲ. ಎಲ್ಲದಕ್ಕೂ ನಮಗೆ ಎಕ್ವಿಪ್ಮೆಂಟ್ಸ್ ಬೇಕು. ಅದರಲ್ಲಿ ಒಂದು ಎಕ್ವಿಪ್ಮೆಂಟ್ನ ನಾವು ಇವತ್ತು ತರೋದಿಕ್ಕೆ ಹೋಗಿದ್ವಿ, ತಗೊಂಡು ಕೂಡ ಬಂದ್ವಿ. ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ತಂದಿದ್ದು ಬ್ಯಾಕ್ ಗ್ರೌಂಡ್ ಸ್ಟ್ಯಾಂಡು ಮತ್ತು ಸ್ಕ್ರೀನು. ಬ್ಯಾಕ್ ಗ್ರೌಂಡ್ ಸ್ಟ್ಯಾಂಡು ಈಸಿ ಅನ್ಕೊಂಡ್ಬಿಟ್ಟಿದೆ, ಬಟ್ ಆದರೆ ನಮಗೆ ಸ್ವಲ್ಪ ಕಷ್ಟನೇ ಆಯಿತು ಅದು ತೆಗ್ದು ಜೋಡಿಸೋಷ್ಟರಲ್ಲಿ. ಹಾಗೆ 3D ಎಫೆಕ್ಟ್ ಸ್ಕ್ರೀನ್ನು ತೊಗೊಂಡು ಬಂದಿದ್ದೀವಿ. ಹೇಗಿದೆ ಅಂತ ನೀವೇ ನೋಡಿ. ಆ ಬಾಕ್ಸ್ ಪಿಕ್ಚರ್ ಮೇಲೆ ಹೇಗೆ ತೋರಿಸಿದ್ದು ಹಾಗೆ ಇದೆ. ನಂಗಂತೂ ತುಂಬ ಖುಷಿ ಆಯಿತು ಈ ಸ್ಕ್ರೀನ್ಸ್ ಎಲ್ಲ ನೋಡಿ. ಅಂತೂ ಇಂತೂ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೊಂದೇ ಐಟಮ್ ತಂದು ಸೆಟ್ ಮಾಡ್ತಾ ಇದೀವಲ್ಲ, ಅದೇ ಸ್ವಲ್ಪ ಮನ್ಸಿಗೆ ತುಂಬ ನೆಮ್ಮದಿ ಅನಿಸ್ತಾ ಇದೆ. ಬಾಕ್ಸ್ ಮೇಲೆ ಹೇಗೆ ಈ ಪ್ರಿಂಟ್ ತೋರಿಸ್ತಾ ಇದ್ದಾರೋ, ಸ್ಕ್ರೀನ್ ಕೂಡ ಓಪನ್ ಮಾಡಿದ್ಮೇಲೆ ಸೇಮ್ ಅದೇ ಥರ ಇದೆ. ತುಂಬ ಖುಷಿ ಆಗುತ್ತೆ ಇದನ್ನು ನೋಡ್ತಾ ಇದ್ದರೆ. ಇನ್ನೇನು ಶೂಟ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಹಾಗೆ ನಿಮಗೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಲ್ಲಿವರೆಗೂ ನನ್ನ ವೀಡಿಯೋಸ್ನ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ನ ಮತ್ತು ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ನನ್ನ ಸ್ಟುಡಿಯೋನ ಹೇಗೆ ಅರೇಂಜ್ಮೆಂಟ್ ಮಾಡ್ಕೋತೀನಿ, ಹಾಗೆ ಎಲ್ಲ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.